ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ದೇವರು ನಮ್ಮನ್ನ ಯಾವ ಉದ್ದೇಶದಿಂದ ಕರೆದಿದ್ದಾನೆ ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಪೌಲನು ತಿಮೋಥಿಯನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಪ್ರಿಯ ದೇವಜನರೇ, ನಮ್ಮಲ್ಲಿ ಯಾವ ಒಳ್ಳೆತನ ಇದೆ ಎಂದು ಆತನು ನಮ್ಮನ್ನ ಕರೆದಿಲ್ಲ. ನಮ್ಮಲ್ಲಿರುವಂತ ಸುಕೃತ್ಯಗಳನ್ನ ನೋಡಿ ಆತನು ನಮ್ಮನ್ನ ಕರೆದಿಲ್ಲ. ದೇವರು ನಮಗೆ ನೇಮಕ ಮಾಡಿರುವಂತ, ನಮಗಾಗಿ ಯೋಜನೆ ಮಾಡಿರುವಂತ ತನ್ನ ಸಂಕಲ್ಪದ ಮೇರೆಗೆ ಆತನು ನಮ್ಮನ್ನ ಕರೆದಿದ್ದಾನೆ. ಕೃಪೆಯಿಂದಲೇ ನಮ್ಮನ್ನ ರಕ್ಷಿಸಿ ಕರೆದಿದ್ದಾನೆ. ದೇವರ ಸಂಕಲ್ಪವನ್ನ ಪರಿಪೂರ್ಣಗೊಳಿಸಲಿಕ್ಕೆ ನಮ್ಮಲ್ಲಿ ಅನೇಕ ಬಲಹೀನತೆಗಳಿದ್ದಾಗ್ಯೂ ನಾವು ಆತನ ಸಂಕಲ್ಪಗಳನ್ನ ಪರಿಪೂರ್ಣಗೊಳಿಸಲಿಕ್ಕೆ ನಮ್ಮಲ್ಲಿ ಯಾವ ಯೋಗ್ಯತೆ ಇಲ್ಲದಿದ್ದಾಗ್ಯೂ ಕೃಪೆಯಿಂದಲೇ ಆತನು ನಮ್ಮನ್ನ ರಕ್ಷಿಸಿ ಆತನಿಗಾಗಿ ಪರಿಶುದ್ಧರಾಗಿ ನಾವು ಜೀವಿಸಬೇಕೆಂದು ಆತನು ನಮ್ಮನ್ನ ಕರೆದಿದ್ದಾನೆ. ಪ್ರಿಯರೇ, ಅನೇಕ ಸಾರಿ ನಾವು ಯೋಚಿಸುತ್ತೇವೆ, ನಾವು ಏನೋ ಒಳ್ಳೆ ಕಾರ್ಯಗಳನ್ನ ಮಾಡಿರಬಹುದು, ನಮ್ಮ ಒಳ್ಳೆ ಗುಣಗಳಿಂದ ದೇವರು ನಮ್ಮನ್ನ ಕರೆದಿರಬಹುದು, ನಾವು ಯೋಗ್ಯರು ಆದ್ದರಿಂದ ದೇವರು ನಮ್ಮನ್ನ ಕರೆದಿರಬಹುದು ಎಂಬುದಾಗಿ ನಾವು ಯೋಚಿಸುವವರಾಗಿದ್ದೇವೆ. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ನಮ್ಮೊಟ್ಟಿಗೆ ಮಾತನಾಡುವಂತದ್ದಾಗಿದೆ. ಆತನು ನಮ್ಮಲ್ಲಿರುವಂತಹ ಸುಕೃತ್ಯಗಳನ್ನ ನೋಡಿ ನಮ್ಮನ್ನ ಕರೆದಿಲ್ಲ. ತನ್ನ ಸಂಕಲ್ಪದ ಮೇರೆಗೆ ಕೃಪೆಯಿಂದಲೇ ನಮ್ಮನ್ನ ರಕ್ಷಿಸಿ ಪರಿಶುದ್ಧರಾಗಿರುವುದಕ್ಕಾಗಿ ಆತನು ನಮ್ಮನ್ನ ಕರೆದಿದ್ದಾನೆ. ಪ್ರಿಯರೇ, ಆತನ ಕೃಪೆಯನ್ನ ಪ್ರತಿದಿನ ನಾವು ನಮ್ಮ ಜೀವಿತದಲ್ಲಿ ಅನುಭವಿಸುವ ಹಾಗೆ ಪ್ರತಿಯೊಂದೊಂದು ನಮ್ಮ ಕಾರ್ಯಗಳಲ್ಲಿ, ನಮ್ಮ ಪರಿಸ್ಥಿತಿಗಳಲ್ಲಿ ಆತನ ರಕ್ಷಣೆಯನ್ನ ನಾವು ಹೊಂದಿಕೊಂಡವರಾಗಿ ಪರಿಶುದ್ಧರಾಗಿ ಜೀವಿಸಲಿಕ್ಕೆ ನಾವು ಪ್ರಯತ್ನಿಸೋಣ. ಯಾಕಂದರೆ ಆ ಉದ್ದೇಶದಿಂದಲೇ ಆತನು ನಮ್ಮನ್ನ ಕರೆದಿದ್ದಾನೆ. ಅನೇಕ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬರಬಹುದು. ದೇವರಿಂದ ದೂರ ಹೋಗುವ ಪರಿಸ್ಥಿತಿಗಳು, ಕೆಟ್ಟ ಮಾರ್ಗದಲ್ಲಿ ನಡೆಯುವ ಆಕರ್ಷಣೆ, ಆಸೆ ಪಾಸೆಗಳು ನಮ್ಮನ್ನ ಮುತ್ತಬಹುದು. ಆದರೆ ದೇವರು ನಮ್ಮನ್ನ ಕರೆದಿದ್ದಾನೆ. ಆತನಿಗಾಗಿ ಪರಿಶುದ್ಧರಾಗಿ ನಾವು ಜೀವಿಸಬೇಕೆಂದು ಆತನ ಸಂಕಲ್ಪದ ಮೇರೆಗೆ ಕೃಪೆಯಿಂದಲೇ ನಮ್ಮನ್ನ ರಕ್ಷಿಸಿ ಕರೆದಿದ್ದಾನೆ ಎಂಬುದಾಗಿ ನಾವು ನೆನಪಿನಲ್ಲಿಟ್ಟುಕೊಂಡವರಾಗಿ ಆತನಿಗಾಗಿ ಜೀವಿಸಲಿಕ್ಕೆ ನಾವು ಪ್ರಯತ್ನಿಸೋಣ. ದೇವರು ಆ ರೀತಿ ಜೀವಿಸಲಿಕ್ಕೆ ನಮಗೆ ಸಹಾಯ ನೀಡಲಿ. ದೇವರು ಈ ವಾಕ್ಯವನ್ನ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್.